ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ನರೇಂದ್ರ ಮೋದಿ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲದೆ ಬೇರೆ ದೇಶದಲ್ಲೂ ಕೂಡ ತುಂಬಾ ಹೆಸರು ಮಾಡಿರುವಂಥದ್ದು. ಇವರ ಒಂದು ಜಾತಕ ವಿಶ್ಲೇಷಣೆ ಇವತ್ತು ನಾನು ಮಾಡ್ತೀನಿ. ಯಾವ ರೀತಿ ಕಾಂಬಿನೇಷನ್ಸ್ ಇದ್ರೆ ಇಷ್ಟು ನೇಮ್ ಫೇಮ್ ಬರಕ್ಕೆ ಸಾಧ್ಯ ಅನ್ನೋದು ಅವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಪ್ರತಿಯೊಬ್ರು ಒಂದು ದಶದಿಂದ ಇನ್ನೊಂದು ದಶ ಚೇಂಜ್ ಆದಾಗ ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆದ್ರೆ ಎಲ್ಲಾ ಗ್ರಹಗಳು ಸ್ಟ್ರಾಂಗ್ ಆಗಿದ್ರೆ ಅವರು ಲೈಫ್ ಲಾಂಗು ಅವ್ರ ಹೆಸರು ಮಾಡಿರುವಂತದ್ದೇ. ಇವರು ಹುಟ್ಟಾಗಿ ಗೊತ್ತು ಎಲ್ರಿಗೂ, ಇವರು ಚಿಕ್ಕ ವಯಸ್ಸಲ್ಲಿ ಟೀಮ್ ಮಾಡ್ತಿದ್ರು, ಕಷ್ಟದಲ್ಲಿದ್ರು ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಇವತ್ತು ಈ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂದ್ರೆ ಗ್ರಹಗಳು ಯಾವ ರೀತಿ ಸಪೋರ್ಟ್ ಮಾಡಿರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಜೊತೆಗೆ ಎಫರ್ಟ್ ಇರಬೇಕು. ಪ್ರತಿಯೊಬ್ಬ ಮನುಷ್ಯನು ಅವನು ಏನೇ ಒಂದು ಪಡ್ಕೋಬೇಕು ಅಂದ್ರೆ ಎಫರ್ಟ್ ಇರಬೇಕು. ನಾನು ಹೇಳುವಂಥದ್ದು, ಗ್ರಹಗಳು ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹುಟ್ಟಿರುವಂಥದ್ದು 17/10/1950, ಅನುರಾಧ ನಕ್ಷತ್ರ 2ನೇ ಪಾದ, ವೃಶ್ಚಿಕ ರಾಶಿ ಮತ್ತೆ ವೃಶ್ಚಿಕ ಲಗ್ನ ಕೂಡ ಅದೇನೆ. ಚಂದ್ರ ಎಲ್ಲಿರ್ತಾನೋ ಅದೇ ಅವರ ರಾಶಿ ಆಗಿರುವಂತದ್ದು. ನೋಡಿ, ಗ್ರಹಗಳು ಇವ್ರ 1ನೇ ಮನೆ ಲಗ್ನದಲ್ಲಿ ಚಂದ್ರ ಮತ್ತೆ ಕುಜ ಇರುವಂತದ್ದು. ಲಗ್ನದಲ್ಲಿ 4ನೇ ಮನೆಯಲ್ಲಿ ಗುರು, 5ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಶುಕ್ರ ಶನಿ, 11ನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತೆ ಕೇತು ಇರುವಂತದ್ದು. ಇದು ಮೇನ್ ಚಾಟ್. ನಮ್ಮ ಒಂದು ಡೇ ಟು ಟೈಮಿಂಗ್ಸ್ ಹಾಕೊಂಡಾಗ ಮೇನ್ ಚಾಟ್ ಬರುವಂತದ್ದು. ಇದನ್ನ ನೋಡಿ ನಾವು ಎಷ್ಟೊಂದ್ ಜನ ನಿಮ್ಗೆ ಆಯೋಗ ಇದೆ, ದೋಷ ಇದೆ, ಕಾಟ ಇದೆ ಅಂತ ಹೇಳ್ತಾರೆ. ಇದು ಎಕ್ಸಾಕ್ಟ್ ಆಗಿ ನಿಮ್ಗೆ ರಿಸಲ್ಟ್ ಕೊಡಲ್ಲ. ಡಿಗ್ರಿ ವೈಸ್ ಅಲ್ಲಿ ಇಲ್ಲಿಗೆ ಬರ್ಬೇಕಾಗತ್ತೆ. ನೋಡಿ, ಕೇತು 10ನೇ ಮನೆಯಲ್ಲಿ ಇದೆ. ನಾನು ಏನ್ ಬರ್ದಿದ್ದೀನಿ ಇಲ್ಲಿ 11 ಬರ್ದಿದ್ದೀನಿ, ಶಿಫ್ಟ್ ಆಯ್ತು 10ನೇ ಮನೆಗೆ. ರಾಹು 5ನೇ ಮನೆಯಲ್ಲಿ ಇದೆ, 4ನೇ ಮನೆಗೆ ಶಿಫ್ಟ್ ಆಯ್ತು. ಇದು ತುಂಬಾನೇ ಇಂಪಾರ್ಟೆಂಟ್. ಜಾತಕದಲ್ಲಿ ಸ್ಪ್ಲಿಟ್ ಆಗಿರುತ್ತೆ ಗ್ರಹಗಳು, ಮತ್ತೆ ಫಲಗಳು ಬೇರೆ ಬೇರೆ ಕೊಡ್ತಾ ಇರುತ್ತೆ. ನಾವು ಇನ್ಯಾವುದೋ ಗ್ರಹಕ್ಕೆ ಪೂಜೆ ಮಾಡ್ತಾ ಇರ್ತೀವಿ, ಮಂತ್ರ ಪಠನೆ ಮಾಡ್ತಾ ಇರ್ತೀವಿ, ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಉಂಗ್ರ ರುದ್ರಾಕ್ಷಿ ಹಾಕೊಂಡಿರ್ತೀವಿ. ಸೊ ನಮ್ಗೆ ನೆಗೆಟಿವ್ ಮಾಡ್ತಾ ಇರುತ್ತೆ. ಅದು ಜಾತಕದಲ್ಲಿ ಎಲ್ಲಿ ಡಿಗ್ರಿ ವೈಸ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಬೇಕು. 10ನೇ ಮನೆಯಲ್ಲಿ ಬಂದಿದೆ, ಓಕೆ. ಅದೇ 11ನೇ ಮನೆಯಿಂದ 12ನೇ ಮನೆಗೆ ಬಂದಿದ್ರೆ ಎಲ್ಲ ವೇ ಆಗ್ತಾ ಇತ್ತು. ಅವ್ರು ಏನೇ ಬಿಸ್ನೆಸ್ ಮಾಡ್ತಿದ್ರೆ ಎಲ್ಲ ಲಾಸ್ ಆಗುವಂಥದ್ದು. ಎಷ್ಟೊಂದ್ ಜನ ನೋಡಿದ್ದೀನಿ, ನೆಗೆಟಿವ್ ಇರುವಂತಹ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತದ್ದೇ ಉಂಗ್ರ ರುದ್ರಾಕ್ಷಿ ಎಲ್ಲ ಹಾಕೊಂಡಿರ್ತಾರೆ. ಯಾಕಂದ್ರೆ ಸರ್ ನಮ್ಗೆ ನೆಗೆಟಿವ್, ಅದನ್ನ ಪಾಸಿಟಿವ್ ಮಾಡಕ್ಕೆ ನಾವು ಹಾಕೊಂಡಿದೀವಿ ಅಂತ ಹಾಕೊಂಡಿರ್ತಾರೆ. ಅವ್ರ ಲೈಫ್ ಲಾಂಗ್ ನೆಗೆಟಿವ್ ಆಗಿರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಎಲ್ಲಿದೆ ಅನ್ನೋದು ಇದು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ನಕ್ಷತ್ರದಲ್ಲಿ ಯಾವ ರೀತಿ ಫಲ ಇದೆ ಅಂತಾನು ತಿಳಿಸ್ಕೊಡ್ತೀನಿ. ಕೇತು ಗ್ರಹ 10ನೇ ಮನೆ ಹಿಂದ್ಗಡೆ ಮನೆಗೆ ಬಂದಿರುವಂತದ್ದು, ಗುರು ಮನೆಗೆ, ರಾಹು 4ನೇ ಮನೆಗೆ ಬಂದಿರುವಂತದ್ದು, ಶುಕ್ರ ಕೂಡ 10ನೇ ಮನೆ. ನಾನಿಲ್ಲಿ 10ನೇ ಮನೆ ಅಂತ ಬರ್ದಿದ್ದೀನಿ, 10ನೇ ಮನೆಯಲ್ಲಿ ಇರುವಂತದ್ದು. ಸೂರ್ಯ ಕೂಡ 11ನೇ ಮನೆ ಅಂತ ಬರ್ದಿದ್ದೀನಿ, 10ನೇ ಮನೆಗೆ ಬಂದಿರುತ್ತೆ. ನೋಡಿ, ಎಷ್ಟು ಗ್ರಹಗಳು, 3 ಗ್ರಹಗಳು 11ನೇ ಮನೆ ಅಂತ ಬರ್ದಿದ್ದೀನಿ. ಆಲ್ರೆಡಿ 2 ಗ್ರಹ 10ನೇ ಮನೆಗೆ ಶಿಫ್ಟ್ ಆಗೊಂಡೋಗಿದೆ. ಲಗ್ನದಲ್ಲಿ ಚಂದ್ರ ಇರುವಂತದ್ದು, 12ನೇ ಮನೆಯಲ್ಲಿ ಕುಜ. ಇದಂತೂ ಮೋಸ್ಟ್ ಫೇವರೇಟ್ ಎಲ್ರಿಗೂ. 1ನೇ ಮನೆ 2, 4, 7, 8, 12 ಇದ್ರೆ ಕುಜ ದೋಷ ಅಂತ ಹೇಳ್ತೀನಿ. ನಾನು ಯಾರ್ಯಾರು ಸೆಲೆಬ್ರಿಟೀಸ್ದು ಜಾತಕ ವಿವರಣೆ ಕೊಟ್ಟಿದ್ದೀನಿ ಅವ್ರದ್ದೆಲ್ಲಾನು ಕುಜ ದೋಷ ಇರುವಂತದ್ದೇ. ಇವ್ರಿಗೆ ಜಾತಕದಲ್ಲಿ 12ನೇ ಮನೆ ಅಂದ್ರೆ ಅದು 8, 12 ಅಂದ್ರೆ ಡೇಂಜರ್ ಕುಜ ಅಂತ ಹೇಳ್ತೀವಿ. ಇವ್ರು ಏನಾದ್ರು ಪಾಸಿಟಿವ್ ಮಾಡ್ಕೊಂಡಿದ್ದಕ್ಕೇನೆ ಇವ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ನಾವ್ ಏನಾದ್ರು ನೆಗೆಟಿವ್ ಅಂದ್ರೆ ಬೇಡದಿರೋ ವಿಚಾರ, ಕೆಟ್ಟ ಕೆಲ್ಸಗಳಿಗೆ ನಾವು ಏನಾದ್ರು ಕೈ ಹಾಕಿದ್ರೆ ಜೈಲ್ ಸೇರುವಂತದ್ದು, ಜೈಲ್ ಪಾಲಾಗುವಂತದ್ದು. ಇದೇ ಕುಜ ಪಾಸಿಟಿವ್ ಮಾಡ್ಕೊಂಡ್ರೆ ಪ್ರೈಮ್ ಮಿನಿಸ್ಟರ್ ಆಗುವಂತದ್ದು. ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಏನಿಲ್ಲ, ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಹೆಸರು ಮಾಡ್ತೀರಾ. ಯಾರಿಗೆ ಕುಜ ದೋಷ ಇದೆ, ಇದನ್ನ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ. ಯಾರಿಗೆ ಕುಜ ದೋಷ ಇದೆ, ನೀವು ನಂಬರ್ 1 ಫೇಮಸ್ ಆಗ್ತೀರಾ. ನಿಮ್ಮ ಕ್ಷೇತ್ರದಲ್ಲಿ ನೀವು ಎಫರ್ಟ್ ಹಾಕ್ಬೇಕು. ಒಳ್ಳೆ ರೀತಿ ಹಾಕಿದ್ರೆ ಕಾಂಬಿನೇಷನ್ ಅಲ್ಲಿ ಕುಜ ಏನಾದ್ರು ಬಂದ್ರೆ ನಿಮ್ಮ ಗಂಡಂಗ್ ಸಮಸ್ಯೆ ಆಗುತ್ತೆ, ಹೆಂಡತಿಗೆ ಸಮಸ್ಯೆ ಆಗುತ್ತೆ. ಇಲ್ಲ ಕುಜ ದೋಷ ಇರೋರ್ನೇ ಕರ್ಕೊಂಡು ಬನ್ನಿ. ಮತ್ತೆ ಈ ಮ್ಯಾಂಗ್ಲಿಕ್ ಅಂತಾನು ಕರಿತಾರೆ, ಮಂಗಳ ದೋಷ ಅಂತೆಲ್ಲ ಕರೀತಾರೆ. ಬೇರೆ ಬೇರೆ ಹೆಸರುಗಳು ಇಟ್ಕೊಂಡು ಎದುರಿಸ್ತಾರೆ ಜನಗಳಿಗೆ. ಆ ರೀತಿ ಏನಿಲ್ಲ. ನಿಮ್ಮ ಜಾತಕದಲ್ಲಿ ಏನಾದ್ರು ಕುಜ ದೋಷ ಇದ್ರೆ ನಿಮ್ಗೆ ಕುಜನಿಂದ ಆಶೀರ್ವಾದ ಇದೆ. ನೀವು ಪವರ್ಫುಲ್ ಲೀಡರ್. ಈ IAS, KAS, IPS ಇವ್ರಿಗೆಲ್ಲ ಪವರ್ಫುಲ್ ಬೇಕಾಗುತ್ತೆ. ಅವರ ಒಂದು ಯಾವ್ದಾದ್ರು ಒಂದು ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ, ಒಂದು ಮಿಲಿಟರಿ ಇದೀನಿ ಅಂದ್ರೆ ಕುಜ ಏನಾದ್ರು ಇಂಥ ಕಾಂಬಿನೇಷನ್ಸ್ ಇದ್ರೆ ಧೈರ್ಯವಾಗಿ ಎದುರಿಸ್ತಾರೆ, ಫೇಸ್ ಮಾಡ್ತಾರೆ. ಏನೇ ಪ್ರಾಬ್ಲಮ್ಸ್ ಬಂದ್ರು ಲೈಫಲ್ಲಿ ಸಕ್ಸಸ್ ಆಗ್ತಾರೆ. ಕುಜ ದೋಷ ಇದೆ ಅಂತ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ.
ಇವರ ಒಂದು ಜಾತಕದಲ್ಲಿ ಲಗ್ನದಲ್ಲಿದ್ರು ಕೂಡ ಕುಜ ದೋಷನೇ. 12ನೇ ಮನೆಗೆ ಕುಜ ಹೋಗಿರುವಂತದ್ದು, ಇದು ಕೂಡ 12ನೇ ಮನೆಯಲ್ಲಿ ಕುಜ ತುಂಬಾ ಬಲಿಷ್ಠವಾಗಿರುವಂತದ್ದು. ಮತ್ತೆ 4ನೇ ಮನೆ ಆಗ್ಲೇ ಹೇಳ್ದೆ, ಕೇತು 4ನೇ ಮನೆಗೆ ಬಂದಾಗ ರಾಹು ಕೂಡ 5ನೇ ಮನೆಯಿಂದ 4ನೇ ಮನೆಗೆ ಬರುತ್ತೆ. ಸೊ ಗುರು ಕೂಡ 4ನೇ ಮನೆಯನ್ನು ಬರ್ದಿದ್ದೀನಿ, 4ನೇ ಮನೆಯಲ್ಲೇ ಇರುವಂತದ್ದು. ಶನಿ ಗ್ರಹ ಕೂಡ ಲಗ್ನದಿಂದ 10ನೇ ಮನೆಯಲ್ಲಿದೆ, 10ನೇ ಮನೆಯಲ್ಲೇ ಇದೆ. ಬುಧ ಕೂಡ ಜೊತೆಲೇ ಇದೆ. ಬುಧ ಇಲ್ಲಿ ಮತ್ತೆ ಅಗೇನ್ 11ನೇ ಮನೆ ಅಂತ ಬರ್ದಿದ್ದೀನಿ. 3 ಗ್ರಹಗಳು 10ನೇ ಮನೆಗೆ ಹೋಗಿರುವಂತದ್ದು. ನಾನು ಎಲ್ಲಾ ವಿಡಿಯೋಸ್ ಅಲ್ಲೂ ಹೇಳ್ತೀನಿ, ಯಾರ ಜಾತಕದಲ್ಲಿ 4-10-11 ಕಾಂಬಿನೇಷನ್, 4-10 ಇದ್ರ ಜೊತೆ 11 ಕಾಂಬಿನೇಷನ್ ಇರುತ್ತೆ, ಅವರು ನೇಮ್ ಫೇಮ್ ಆಗಿರ್ತಾರೆ ಅಂತ. ಇವ್ರ ಕಾಂಬಿನೇಷನ್ಸ್ ಅಲ್ಲಿ ನೋಡಿ, 1, 2, 3, 4, 5 ಗ್ರಹಗಳು 10ನೇ ಮನೆ ಫಲಗಳನ್ನು ಕೊಡುತ್ತೆ ಕಾಂಬಿನೇಷನ್ಸ್ ಅಲ್ಲಿ. 4-10 ಕಾಂಬಿನೇಷನ್ ಯಾರ ಜಾತಕದಲ್ಲಿ ಪ್ರಬಲವಾಗಿರುತ್ತೆ ಅವ್ರು ಯಾವಾಗ್ಲೂ ನೇಮ್ ಫೇಮ್ ಮಾಡ್ತಾರೆ. ಇದು ಒಂದು ವಿಚಾರ. ಇನ್ನ ಇವರ ನಕ್ಷತ್ರ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೇತುವಿನ ನಕ್ಷತ್ರದಲ್ಲಿ 10ನೇ ಮನೆ, ಶುಕ್ರನ ನಕ್ಷತ್ರದಲ್ಲಿ 10ನೇ ಮನೆ. ಯಾರ ಜಾತಕದಲ್ಲಿ ಈ 10ನೇ ಮನೆ ತಂದ್ಕೊಡುತ್ತೆ, 4ನೇ ಮನೆ. ರಾಹುವಿನ ನಕ್ಷತ್ರದಲ್ಲಿ 10ನೇ ಮನೆ, ಗುರುವಿನ ನಕ್ಷತ್ರದಲ್ಲಿ 4ನೇ ಮನೆ, ಶನಿಯ ನಕ್ಷತ್ರದಲ್ಲಿ 10ನೇ ಮನೆ ಮತ್ತು ಬುಧನ ನಕ್ಷತ್ರದಲ್ಲಿ 10ನೇ ಮನೆ. 9 ಗ್ರಹಗಳ ನಕ್ಷತ್ರದಲ್ಲಿ ಎಲ್ಲ 10ನೇ ಮನೆ 4ನೇ ಮನೆ ಇರೋದ್ರಿಂದನೇ ಇವರು ಇಡೀ ವಿಶ್ವಕ್ಕೆ ಹೆಸರುವಾಸಿ, ವರ್ಲ್ಡ್ ವೈಡ್ ಫೇಮಸ್ ಆಗಿರುವಂತದ್ದು. ಏನಕ್ಕೆ ಅಂದ್ರೆ ಈ ರೀತಿ ಕಾಂಬಿನೇಷನ್ಸ್ ಇರೋದ್ರಿಂದನೇ. ಇಲ್ಲಿ ಏನು ಇವ್ರಿಗೆ ನಕ್ಷತ್ರದಲ್ಲಿ 8ನೇ ಮನೆ ಬಂದಿಲ್ಲ, 12ನೇ ಮನೆ ಬಂದಿಲ್ಲ. ಇಲ್ಲ 12ನೇ ಮನೆ ಗ್ರಹ ಇದ್ರೂ ನಕ್ಷತ್ರದಲ್ಲಿ 4ನೇ ಮನೆ ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಕ್ಷತ್ರದಲ್ಲಿ ಯಾವ ಮನೆ ಗ್ರಹ ಇದ್ರಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ನಕ್ಷತ್ರ ಮತ್ತೆ ಸಬ್ಲಾರ್ಡ್ ಅಂತ ಕೇಳ್ತೀವಿ. ಇನ್ ಸೆಕೆಂಡ್ಸ್ ಏನಾದ್ರು ನಮ್ಗೆ ಪರ್ಟಿಕ್ಯುಲರ್ ಆಗಿ ಟೈಮ್ ಗೊತ್ತಿ ಅಂದ್ರೆ ಸಬ್ಲಾರ್ಡ್ ಅಂತ ಬರುತ್ತೆ, ಅದು ಕೂಡ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಇದು ನಕ್ಷತ್ರದಲ್ಲಿ ಈ ಕಾಂಬಿನೇಷನ್ಸ್ ಇರೋದ್ರಿಂದ 4ನೇ ಮನೆ ಮತ್ತು 10ನೇ ಮನೆ ಇವರು ತುಂಬಾನೇ ಫೇಮಸ್ ಆಗಿರುವಂತದ್ದು. ಇವರು ಹುಟ್ಟಿರುವಂತದ್ದು ಶನಿ ದಶದಲ್ಲಿ ಕಾಂಬಿನೇಷನ್ಸ್ ಅಲ್ಲಿ, ಅಲ್ಲೂ ಕೂಡ 10ನೇ ಮನೆ. ನೆಕ್ಸ್ಟ್ ಬುಧನು ಕೂಡ 10ನೇ ಮನೆ, ಕೇತು ಕೂಡ 10ನೇ ಮನೆ. ಇವರು ಫಸ್ಟ್ CM ಆಗಿರುವಂತದ್ದು 2001ರಲ್ಲಿ CM. ಆಗ ಶುಕ್ರ ದಶ ನಡೀತಾ ಇತ್ತು, ಅಲ್ಲೂ ಕೂಡ ಕಾಂಬಿನೇಷನ್ ಅಲ್ಲಿ 10 ಮತ್ತೆ ನಕ್ಷತ್ರದಲ್ಲೂ ಕೂಡ 10ನೇ ಮನೆ. ಈ ಕಾಂಬಿನೇಷನ್ಸ್ ಇರೋದ್ರಿಂದನೇ ಇವರು ಹೋಗಿದ ಕಡೆ ಜೈಕಾರ ಹಾಕುವಂಥದ್ದು. ಎಲ್ಲಿ ನೋಡಿದ್ರು ಮೋದಿ ಮೋದಿ ಅಂತ ಯಾಕೆ ಕರೀತಾರೆ ಅಂದ್ರೆ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಇದ್ರೆ. ಇನ್ ಎರಡನೇ ವಿಚಾರ ಏನ್ ಕೇಳ್ತಾರೆ ಸರ್, ಇವರ ಒಂದು ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಇವ್ರಿಗೆ ಯಾಕೆ ಮದುವೆ ಆಗಿಲ್ಲ, ಕೆಲವೊಂದು ರೆಕಾರ್ಡ್ಸ್ ಅಲ್ಲಿ ಇವ್ರು ಮದುವೆ ಆಗಿದೆ ಅಂತ ಇವರೇ ಹೇಳಿರುವಂತದ್ದು. ಬಟ್ ಕಸ್ಪಲ್ ಅಲ್ಲಿ 7ನೇ ಮನೆ ಕಸ್ಪಲ್ಲಿ ಗುರು ಒಕ್ರಿ ಇರುವಂತದ್ದು, 7th ಕಸ್ಪಲ್ ಅಂತ ನೋಡ್ತೀವಿ. ಅಲ್ಲಿ ಗುರು ಈ 4ನೇ ಮನೆ ಏನ್ ಮಾಡುತ್ತೆ ಅಂದ್ರೆ, ಯಾರಿಗೆ 4ನೇ ಮನೆ ಇರುತ್ತೆ ಇಂಟ್ರೆಸ್ಟ್ ಇರಲ್ಲ ಮದುವೆ ವಿಚಾರವಾಗಿ, ಅಥವಾ ಮದುವೆ ಆದ ನಂತರ ಗ್ರಹದಲ್ಲಿ ನಕ್ಷತ್ರ ಮತ್ತೆ ಉಪನಕ್ಷತ್ರದಲ್ಲೆಲ್ಲ 4ನೇ ಮನೆ ಬಂದ್ರೆ ಇಂಟ್ರೆಸ್ಟ್ ಇರಲ್ಲ ಅಷ್ಟೇ. ಇಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಮದ್ವೆನೇ ಆಗ್ಬಾರ್ದ, ಖಂಡಿತ ಆಗ್ಬೋದು, ಬಟ್ ಇಂಟ್ರೆಸ್ಟ್ ತೋರ್ಸಲ್ಲ. ಇವ್ರಿಗೆ 3 ಗ್ರಹ ಮತ್ತೆ ಪ್ಲಾನೆಟ್ ನಕ್ಷತ್ರದಲ್ಲೆಲ್ಲ 4ನೇ ಮನೆ ಬಂದಿರೋದ್ರಿಂದ ಈ ಒಂದು ದೂರ ಇರುವಂತದ್ದು, ಸಪ್ರೇಷನ್ ಇರುವಂತದ್ದು, ಅಥವಾ ಈ ಬೇಡ, ಈ ಮದುವೆ ಜೀವನ ಮುಂದುವರ್ಸೋದ್ ಬೇಡ ಅನ್ನೋದು ಕೂಡ ಇವ್ರು ಫುಲ್ ಸ್ಟಾಪ್ ಹಾಕೊಂಡಿರ್ತಾರೆ. ಜಾತಕದಲ್ಲಿ ಏನು ಸಮಸ್ಯೆ ಇಲ್ಲ, ಜಾತಕದಲ್ಲಿ ಕುಜದೋಷ ಇದೆ ಅದಕ್ಕೆ ಇವ್ರಿಗೆ ಮದುವೆ ಕಟ್ಟಾಗಿದೆ ಅಥವಾ ಹೆಂಡತಿ ಜೊತೆ ಇಲ್ಲ, ಆ ರೀತಿ ಇಲ್ಲ. ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ತೋರಿಸುತ್ತೆ ಅಷ್ಟೇ. 4ನೇ ಮನೆ ಇಂಟ್ರೆಸ್ಟ್ ಇಲ್ಲ. ನಾವು ಕಸ್ಪಲ್ ಅಂತ ಹೇಳ್ತಿರ್ತೀನಿ, ಇದು ಫೈನಲ್ ಆಗಿ ಹೇಳುತ್ತೆ ಇವ್ರಿಗೆ ಏನಿರುತ್ತೆ. ಇವ್ರಿಗೆ ಡೇ ಟು ಟೈಮಿಂಗ್ ಸ್ಪೇಸ್ ಇಲ್ಲ ಅಂದ್ರೆ ನಾವು ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀವಿ, ಇವ್ರಿಗೆ ಏನಾದ್ರು ಲೈಫ್ ಅಲ್ಲಿ ಮದ್ವೆ ಆಗಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ, ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಏನಾದ್ರು ಗುರು ವಕ್ರಿ ಬಂದಾಗ, ರೆಟ್ರೋಗ್ರೇಡ್ ಬಂದಾಗ ಅದ್ರ ಕಾಂಬಿನೇಷನ್ಸ್ ಅಲ್ಲಿ ಡಿಸೈಡ್ ಮಾಡ್ಬೋದು ಇವ್ರು ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಇವ್ರಿಗೆ ಏನ್ ಮನ್ಸಲ್ಲಿ ಏನ್ ಇಟ್ಕೊಂಡಿದ್ದಾರೆ, ಏನ್ ಇವ್ರ ಆಲೋಚನೆ ಅನ್ನೋದು ಕಸ್ಪಲಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಹಾಕಿ ನೋಡ್ಬೋದು. ಇವರ ಒಂದು ಟೈಮಿಂಗ್ಸ್ ಇರ್ಬೇಕಾದ್ರೆ ಡೇ ಟು ಟೈಮಿಂಗ್ಸ್ ಕಸ್ಪಲ್ ಅಲ್ಲಿ 7ನೇ ಮನೆ 4ನೇ ಮನೆ ಇರೋದ್ರಿಂದ ಸೊ ಇವರೇ ಸ್ವಲ್ಪ ಇಂಟ್ರೆಸ್ಟ್ ಪಟ್ಟಿಲ್ಲ ಮದುವೆ ವಿಚಾರವಾಗಿ, ಅಥವಾ ಸಪ್ರೇಷನ್ಗೆ ಇವರು ಇಂಟ್ರೆಸ್ಟ್ ಜಾಸ್ತಿ ತೋರಿಸಿದ್ದಾರೆ. ಇದು ಇವರ ಒಂದು ಮ್ಯಾರೇಜ್ ವಿಚಾರ. ಈಗ ಚಂದ್ರ ದಶ ಇವರಿಗೆ ಕಾಂಬಿನೇಷನ್ ಅಲ್ಲಿ 2014 ಇಂದ 2024 ತನಕ ಚಂದ್ರ ದಶ ನಡೀತು ಕಾಂಬಿನೇಷನ್ಸ್ ಅಲ್ಲಿ. ಅಲ್ಲಿ ಇವ್ರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ. ಮತ್ತೆ ಇವ್ರು ಯಾವಾಗ 2023 ಅಲ್ಲಿ ಕಂಟೆಸ್ಟ್ ಮಾಡಿದ್ರು, ಅಲ್ಲಿ ಕುಜ ದಶ ನಡೀತಾ ಇತ್ತು. ಅಲ್ಲಿ ಸ್ವಲ್ಪ 12ನೇ ಮನೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ನ ಫೇಸ್ ಮಾಡಿದ್ರು, ಒಂದು ಫುಲ್ ಲೀಡ್ ಬರಲಿಲ್ಲ.
2013 ಎಲೆಕ್ಷನ್ ಆದಾಗ ಇವರಿಗೆ ಫುಲ್ ಲೀಡ್ ಬರಲಿಲ್ಲ. ಅಲ್ಲಿ ಇವರು ಫುಲ್ ಮೆಜಾರಿಟಿ ಬಂದಿಲ್ಲ ಕಾಂಬಿನೇಷನ್ಸ್ ಅಲ್ಲಿ. ಸ್ವಲ್ಪ ಜಾತಕದಲ್ಲಿ ಕೂಡ 12ನೇ ಮನೆ ಇತ್ತು. 2028 ತನಕ ಏನಾದ್ರೂ ಒಂದು ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಇವರ ಒಂದು ಕಾಂಬಿನೇಷನ್ಸ್ ಅಲ್ಲಿ. 12th ಹೌಸ್ ನಾನು ಹೇಳಿದೆ ಆಗ್ಲೇ, ಕುಜದೋಷ ತುಂಬಾ ಪವರ್ಫುಲ್ ಮಾಡಿದ್ರು ಒಂದೇ ಕಾಯಿನ್ ಎರಡು ಫೇಸ್ ಇದ್ದಂಗೆ. ಇನ್ನೊಂದಿರಲ್ಲಿ ಏನಾದ್ರೂ ಒಂದು ಸಮಸ್ಯೆ ಮಾಡಿರುತ್ತೆ. ಫುಲ್ ಇವ್ರಿಗೆ ಅಧಿಕಾರ ಬರ್ದಿರಂಗೆ ಏನಾದ್ರೂ ಈ ಬೇರೆ ಪಕ್ಷದವರು ಸಪೋರ್ಟ್ ತಗೋಬೇಕಾಗುತ್ತೆ. ಈ ಕಾಂಬಿನೇಷನ್ಸ್ ಇವ್ರಿಗೆ 21 ತನಕ ಚೆನ್ನಾಗಿತ್ತು. 21 ಇಂದ 28 ತನಕ ಕುಜ ಇರೋದ್ರಿಂದ, ಕುಜ 12th ಹೌಸ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ 28 ತನಕ. ನೆಕ್ಸ್ಟ್ 28 ಆದ್ಮೇಲೆ ಮತ್ತೆ ರಾಹು ಬರುತ್ತೆ, 4ನೇ ಮನೆ, 10ನೇ ಮನೆ, ಮತ್ತೆ ಅಗೇನ್ 10ನೇ ಮನೆ. ಇವ್ರು ಮತ್ತೆ ಮುಂಚೆ ಯಾವ ರೀತಿ 2013 ಇಂದ 23 ತನಕ ಇವ್ರು ಏನ್ ಹೆಸರು ಮಾಡಿದ್ರು, ಸೇಮ್ 28 ಇಂದನೂ ಕೂಡ ಅದೇ ರೀತಿ ಹೆಸರು ಬರುತ್ತೆ. ಮೋದಿ ಅವರಿಗೆ ಕಾಂಬಿನೇಷನ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ 21 ಇಂದ 28 ಸ್ವಲ್ಪ 12ನೇ ಮನೆ ಸ್ವಲ್ಪ ವ್ಯಯ ತೋರಿಸಿದೆ. ಇವ್ರಿಗೆ ಅಷ್ಟು ಜಾತಕದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿಲ್ಲ. 12ನೇ ಮನೆ ಕುಜ ಲಗ್ನದಲ್ಲೇ ಅಲ್ಲ, ಅದು 12ನೇ ಮನೆಗೆ ಹೋಗಿ ಸ್ವಲ್ಪ ವ್ಯಯ ತೋರಿಸಿದೆ. ಸ್ವಲ್ಪ ಇವ್ರು ಏನ್ ಅನ್ಕೊಂಡಿರ್ತಾರೆ ಅದಾಗಲ್ಲ. ನಾವು ಹೇಳ್ತೀವಿ ಜಾತಕದಲ್ಲಿ 8ನೇ ಮನೆ 12ನೇ ಮನೆ ನಡೆದಾಗ, ಅದ್ರ ದಶ ನಡೆದಾಗ ಅವ್ರು ಅನ್ಕೊಂಡಿರೋದಾಗಲ್ಲ, ಏನಾದ್ರೂ ಒಂದು ಸಮಸ್ಯೆ ತಂದ್ಕೊಡುತ್ತೆ. ಬೇರೆ ಗ್ರಹಗಳೆಲ್ಲ ಪಾಸಿಟಿವ್ ಆಗಿದ್ರು ಕುಜ ಮಾತ್ರ 12ನೇ ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಸಮಸ್ಯೆ ತಂದ್ಕೊಡುವಂಥದ್ದು. ಇದು ಇವರ ಒಂದು ಜಾತಕ. ಹೆಂಗೆ ಇವ್ರು ಫೇಮಸ್, ಮತ್ತೆ ಇಡೀ ವಿಶ್ವಕ್ಕೆ ಇವರು ಫೇಮಸ್ ಆಗಿರುವಂತಕ್ಕೆ ಕಾರಣ ಇವರ ಒಂದು ಜಾತಕದಲ್ಲಿರುವಂತಹ ಕಾಂಬಿನೇಷನ್ಸ್. ಗ್ರಹಗಳು ನೋಡಕ್ಕೆ ನಮ್ಗೆ ಇಲ್ಲೇ 5ನೇ ಮನೆ ಇರುತ್ತೆ, 11ನೇ ಮನೆ ಅಂತ ನಾವು ಅನ್ಕೊಳ್ತೀವಿ, ಬಟ್ ಡಿಗ್ರಿ ವೈಸ್ ಅಲ್ಲಿ ಸ್ಪ್ಲಿಟ್ ಆಗಿರುತ್ತೆ. ಮತ್ತೆ ನಕ್ಷತ್ರ ತುಂಬಾನೇ ಇಂಪಾರ್ಟೆಂಟ್. ಈ ನಕ್ಷತ್ರದಲ್ಲಿ ಏನಾದ್ರೂ 8ನೇ ಮನೆ 12ನೇ ಮನೆ ಬಂದ್ರು ಇವ್ರು ಇಷ್ಟು ಮುಂದುವರೆಕೆ ಸಾಧ್ಯ ಆಗಲ್ಲ. ಎಲ್ರೂ ಜಾತಕ ಆರೋಸ್ಕೋಪ್ ನೋಡ್ತಿರ್ತೀನಿ, ಕಾಂಬಿನೇಷನ್ಸ್ ಏನಾದ್ರೂ ನಕ್ಷತ್ರದಲ್ಲಿ 8ನೇ ಮನೆ 12ನೇ ಮನೆ ಬಂದ್ರೆ ತುಂಬಾ ಸಫರ್ ಪಡ್ತಾರೆ. ಅವರು ಬಿಸ್ನೆಸ್ ಮಾಡ್ತಿರ್ಲಿ ಅಥವಾ ಏನೋ ಒಂದು ಜಾಬ್ ಮಾಡ್ತಿರ್ಲಿ, ಏನಾದ್ರೂ ಒಂದು ಸಮಸ್ಯೆ ಅನುಭವಿಸ್ತಿರ್ತಾರೆ ಕಾಂಬಿನೇಷನ್ಸ್ ಅಲ್ಲಿ. ಇವರ ಒಂದು ನಕ್ಷತ್ರದಲ್ಲಿ ಎಲ್ಲ 4ನೇ ಮನೆ 10ನೇ ಮನೆ ಇರೋದ್ರಿಂದ ವರ್ಲ್ಡ್ ಫೇಮಸ್ ಆಗಿರುವಂತದ್ದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು. ಇದಿಷ್ಟು ಇವ್ರ ವಿಚಾರ. ಜಾತಕ ತುಂಬಾ ಪ್ರಬಲವಾಗಿದೆ, ಅದಕ್ಕೆ ಇವರಿಷ್ಟು ಫೇಮಸ್ ಆಗಿರುವಂತದ್ದು. ನಮ್ಮ ಆರೋಸ್ಕೋಪ್ ಅಲ್ಲಿ ಇದೇ ಕಾಂಬಿನೇಷನ್ಸ್ ಇದ್ರೆ, ಎಲ್ಲಾ ನಕ್ಷತ್ರದಲ್ಲಿ ಈ ರೀತಿ ಇದ್ರೆ ನಾವು ಏನಾದ್ರೂ ಒಂದು ಸಾಧನೆ ಮಾಡಿರ್ತೀವಿ. ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತೇನಿಲ್ಲ, ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ, ಒಂದು ಸಂಗೀತ ಕ್ಷೇತ್ರದಲ್ಲೋ ಅಥವಾ ಒಂದು ಡ್ಯಾನ್ಸ್ ಅಥವಾ ಯಾವ್ದಾದ್ರು ಒಂದು ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ಹೆಸರು ಮಾಡಿರ್ತೀವಿ. ಇವರ ಒಂದು ಪೂರ್ವ ಪುಣ್ಯ ಪ್ರಬಲವಾಗಿದೆ, ಅದಕ್ಕೆ ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗಕ್ಕಾಗಲ್ಲ, CM ಆಗ್ಬೋದು ಅಥವಾ ಯಾವ್ದಾದ್ರು ಒಂದು ಮಿನಿಸ್ಟರ್ ಆಗ್ಬೋದು, ಯಾವುದೋ ಒಂದು ಬೇರೆ ದೇಶದಲ್ಲಿ ಪ್ರೆಸಿಡೆಂಟ್ ಆಗ್ಬೋದು, ಹೇಳಕ್ಕಾಗಲ್ಲ. ಕಾಂಬಿನೇಷನ್ಸ್ ಬೇರೆ ಬರೀ ನಮ್ಮ ದೇಶಕ್ಕಲ್ಲ, ಇದು ಯಾರ ಡೇ ಟು ಟೈಮ್ ಸ್ಪೇಸ್ ಅಲ್ಲಿ ಕಾಂಬಿನೇಷನ್ಸ್ ಹಿಂಗಿರುತ್ತೆ. ಬೇರೆ ಬೇರೆ ದೇಶಗಳಲ್ಲೂ ಪ್ರೈಮ್ ಮಿನಿಸ್ಟರ್ CM ಅಂತ ಇದ್ದೇ ಇರ್ತಾರೆ. ಅಲ್ಲೂ ಕೂಡ ಕಾಂಬಿನೇಷನ್ಸ್ ಈ ರೀತಿ ಇದ್ರೆ ಅವರು ಕೂಡ ಹೆಸರು ಮಾಡಿರ್ತಾರೆ. ಇಷ್ಟು ನರೇಂದ್ರ ಮೋದಿ ಅವ್ರ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ನನ್ನ ಈ ಚಾನಲ್ ದೋಷ ಕಾಟ ಎಲ್ಲ ಇರಲ್ಲ. ನಿಮ್ಗೆ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಹೆಂಗಿರುತ್ತೆ ಫಲ, ಹೆಂಗೆ ಇವರು ನೇಮ್ ಫೇಮ್ ಮಾಡ್ತಾರೆ, ಮತ್ತೆ ಜಾತಕ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.